ಹಿಂದುಳಿದ ತುಳಿತಕ್ಕೆ ಒಳಗಾದಂಥ ಸಮಾಜಗಳನ್ನು ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ಆಲ್ ಇಂಡಿಯಾ ಯಾದವ್ ಮಹಾಸಭಾದ 100 ವರ್ಷದ ಕಾರ್ಯಕ್ರಮ ಬಿಹಾರ ಜಿಲ್ಲೆಯ ಚಾಪ್ರಾದಲ್ಲಿ ನಡೆಯುತ್ತೆ. ಏಪ್ರಿಲ್ ನಾವೆಲ್ಲ ಭಾಗವಹಿಸ್ತೇವೆ. ಎಲ್ಲ ರಾಜ್ಯದ ಅಧ್ಯಕ್ಷರುಗಳು ಅದರಲ್ಲಿ ಉಪಾಧ್ಯಕ್ಷರಿರ್ತಾರೆ. ಆಲ್ ಇಂಡಿಯಾ ಯಾದವ್ ಮಹಾಸಭಾದಲ್ಲಿ ನಾನು, ಪೂರ್ಣಿಮಾ ಅವರು, ನಮ್ಮ ಪೂರ್ತಿ ಟೀಮಲ್ಲಿ ಭಾಗವಹಿಸಿರ್ತೇವೆ. ಅಲ್ಲಿ ಒಂದು 4 ನಿರ್ಣಯಗಳಾಗುತ್ತೆ. ಮೊದಲನೇ ನಿರ್ಣಯ ಬಂದಿದೆ, ಅಹಿರ್ ರೆಜಿಮೆಂಟನ್ನು ಸೇನೆಯಲ್ಲಿ ಪ್ರಾರಂಭ ಮಾಡಬೇಕು. ಯಾಕಂದರೆ ಚೀನಾ ಸೈನಿಕರ ವಿರುದ್ಧವಾಗಿ 5,000 ಸೈನಿಕರ ವಿರುದ್ಧವಾಗಿ 124 ಜನ ಅವ್ರನ್ನ ಹಿಮ್ಮೆಟ್ಟಿಸೋ ಮಟ್ಟಕ್ಕೆ ಹೋರಾಟ ಮಾಡಿ ಪ್ರಾಣ ತೆತ್ತಿದ್ದಾರೆ. ಅತಿ ಹೆಚ್ಚಾಗಿ ಅಹಿರ್ ಸಮಾಜ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇದೆ. ಅವರಿಗೆ ಪ್ರತ್ಯೇಕವಾಗಿ ಅಹಿರ್ ರೆಜಿಮೆಂಟ್ ಮಾಡಬೇಕು ಅನ್ನೋದು. ಎರಡನೇ ನಿರ್ಣಯ, ರಾಜಕೀಯವಾಗಿ ಅಂದರೆ ಜಾತಿ ಗಣತಿಯನ್ನು ಪ್ರಾರಂಭ ಮಾಡೋದರಿಂದ ಹಿಂದುಳಿದ ಮತ್ತು ತುಳಿತಕ್ಕೆ ಒಳಗಾದ ಬಡತನ ಕೆಳಗಿರೋಂಥ ಸಮಾಜಗಳಿಗೆ ರಾಜಕೀಯ ಅಸ್ತಿತ್ವವನ್ನು ಕೊಡದಿದ್ದು ಹೊರತು ಅವರು ಮುಖ್ಯವಾಹಿನಿಗೆ ಬರಲ್ಲ ಅನ್ನೋ ಒಂದು ನಿರ್ಣಯ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತೇಳಿ ನಿರ್ಣಯ ಕೈಗೊಂಡಂಥ ಸಂದರ್ಭದಲ್ಲಿ ಅಲ್ಲಿ ಕೈಗೊಂಡಂಥ ನಿರ್ಣಯ ಏನಂದರೆ, ಜಾತಿ ಗಣತಿ ಸಂದರ್ಭದಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ರಾಜಕೀಯ ಸ್ಥಿತಿಗತಿಗಳನ್ನು ನಮೂದು ಮಾಡಿ ಸಮಾಜದಲ್ಲಿ ಅವರು ಎಲ್ಲಿ ನಿಲ್ತೀವಿ ನಾವು ಅನ್ನೋದನ್ನು ಗುರ್ತು ಮಾಡಬೇಕು ಅನ್ನೋದು ಎರಡನೇ ನಿರ್ಣಯ ಆಗುತ್ತೆ. ಮೂರನೇದು ರಾಜಕೀಯ ಪ್ರಾತಿನಿಧ್ಯ ಅಂತ ಹೇಳಿದ್ರೆ, ಮಹಿಳಾ ಮೀಸಲಾತಿಯಲ್ಲಿ ಹಿಂದುಳಿದ ವರ್ಗಗಳಿಗೆ ಪ್ರತ್ಯೇಕವಾಗಿ ಮೀಸಲಾತಿ ಕೊಡಬೇಕು. ಅದರ ಜೊತೆಯಲ್ಲೇನೇ ಏನು ವಿಧಾನಸಭೆ, ವಿಧಾನ ಪರಿಷತ್ತು ಮತ್ತು ಸಂಸತ್ತಲ್ಲಿ ಸಹ ಹಿಂದುಳಿದ ವರ್ಗಗಳಿಗೆ ಆದ್ಯತೆ ಕೊಡಬೇಕು ಅನ್ನೋದು ಇದು ನಿರ್ಣಯ ಆಗುತ್ತೆ. ಅಲ್ಲಿ ಆವತ್ತೇನಾಗುತ್ತೆ, ತೆಲಂಗಾಣದ ಮುಖ್ಯಮಂತ್ರಿಗಳು ಕೈಗೊಂಡಂಥ ನಿರ್ಣಯವನ್ನು ಎಲ್ಲರೂ ಅಂಗೀಕರಿಸಿ ಅವರಿಗೆ ಧನ್ಯವಾದಗಳನ್ನು ಹೇಳುವಂಥದ್ದು ಆಗುತ್ತೆ. ಅದೇ ನಿಟ್ಟಿನಲ್ಲಿ ಇತರೆ ಮುಖ್ಯಮಂತ್ರಿಗಳನ್ನು ಮಾಡಬೇಕು ಅಂತೇಳಿ ಒತ್ತಾಯ ಮಾಡೋದು ಆಗುತ್ತೆ. ಹಾಗಾಗಿ ಚಾಪ್ರಾದಿಂದ ಪ್ರಾರಂಭವಾದಂಥ ಈ ಒಂದು ಕಳಶ ಯಾತ್ರೆ ಇವತ್ತು 8 ರಾಜ್ಯಗಳನ್ನು ಸುತ್ತಕೊಂಡು, ಇದು ನಾವು 9ನೇ ರಾಜ್ಯ. ನಾವು ನಮ್ಮ ತಮಿಳುನಾಡು ಗಡಿ ಅಂದರೆ ಹೊಸೂರು ಗಡಿಯಲ್ಲಿ ನೆನ್ನೆ ತಗೊಂಡು ಕೋಲಾರ ಜಿಲ್ಲೆಯ 5 ತಾಲೂಕುಗಳಲ್ಲಿ ಪ್ರವಾಸ ಮಾಡಿ ವಿಚಾರವನ್ನು ಪ್ರಚಾರ ಮಾಡಿದ್ದೇವೆ. ಆ ಕೋಲಾರ ಜಿಲ್ಲೆಯ ಗಡಿಯಿಂದ ನಮ್ಮ ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅಧ್ಯಕ್ಷರು ಮತ್ತು ಎಲ್ಲ ಸಮಾಜದ ಬಂಧುಗಳು ಅದ್ಧೂರಿಯಾಗಿ ಕರ್ಕೊಂಡು ಬಂದಿದ್ದಾರೆ. ಇದು ಅಂತಿಮವಾಗಿ ನಾವು ತೆಲಂಗಾಣಕ್ಕೆ ತಲುಪಿಸ್ತೇವೆ. ತೆಲಂಗಾಣದಿಂದ ಹೋಗಿ ಕಾಶ್ಮೀರ ತಲುಪಿಕೊಂಡು ವಾಪಸ್ಸು ಇದು ಡೆಲ್ಲಿಗೆ ಬರುತ್ತೆ. ಡೆಲ್ಲಿಗೆ ನವೆಂಬರ್ 18ಕ್ಕೆ ಬರುತ್ತೆ. ನವೆಂಬರ್ 18ಕ್ಕೆ ಕನಿಷ್ಠ 10 ಲಕ್ಷ ಜನ ಸೇರಬೇಕು ಅನ್ನೋ ಒಂದು ನಿರ್ಣಯ ಆಗಿದೆ. ಆವತ್ತು ಖಂಡಿತ ಸರ್ಕಾರಗಳನ್ನು ಒತ್ತಾಯ ಮಾಡುವಂಥದ್ದು, ಈ 4 ನಿರ್ಣಯಗಳನ್ನು ಯಥಾವತ್ತಾಗಿ ಪಾಲನೆ ಮಾಡಬೇಕು ಅಂತ ಸರ್ಕಾರಗಳ ಮೇಲೆ ಒತ್ತಡ ಹೇರುವಂಥ ಕೆಲಸ ಆಗುತ್ತೆ ಅಂತೇಳಿ ನಾನು ಭಾವಿಸ್ತೇನೆ.